ಹಾಯ್ ಸ್ನೇಹಿತರೆ, ಈಗ ಸಕಲೇಶಪುರ ಬಿಡೋ ಸಮಯ ಬಂದಾಗಿದೆ. ನಾನಿವಾಗ ಹೊರಟಿದ್ದೀನಿ ಹಾಸನ ಕಡೆಗೆ. ಸಕಲೇಶಪುರದೇ ಲಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ವ್ಲಾಗ್ನ. ಬಟ್ ಏನಂತಂದರೆ ಹೋಗೋ ದಾರಿಲೇ ಒಂದು ಮಸ್ತು ಪ್ಲೇಸು ಕಣ್ಣಿಗೆ ಬಿದ್ದುಬಿಡ್ತು. ಮಸ್ತು ಪ್ಲೇಸ್ ಅಂತಂದರೆ ಶೆಟ್ಟಿಹಳ್ಳಿ ಚರ್ಚ್ ಅಂತ. ಆಲ್ರೆಡಿ ಎಷ್ಟೊಂದು ಜನ ಕೇಳಿರ್ತಾರೆ, ಸ್ವಲ್ಪ ಜನ ಕೇಳಿರಲ್ಲ. ಇದು ಬಂದು ಲೇಕ್ ಒಳಗಡೆ ಮುಳುಗೋಗಿದೆ ಚರ್ಚದು, ಹಳೇ ಚರ್ಚದು. ಅಲ್ಲಿ ಲೇಕ್ ವ್ಯೂ ಜೊತೆಗೆ ಚರ್ಚು ನೀರಲ್ಲಿ ಮುಳುಗಿರೋಂಥದ್ದು ಅಲ್ಲಿ ನೋಡ್ಬೋದು. ಅದಕ್ಕೇ ಅಲ್ಲಿಗೆ ಹೋಗೋಣ ಅಂತ ಇವತ್ತು ಹೊರಟಿದ್ದೀನಿ. ಇವಾಗ ಮತ್ತೆ ರಿಟರ್ನು ಹೋಗೋ ದಾರಿನೇ ಅಲ್ವಾ, ಅದಕ್ಕೇ ಅದನ್ನು ನೋಡ್ಕೊಂಡು ಹಂಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನಾನು ನೋಡಿಲ್ಲ, ಬರೀ ಕೇಳಿದ್ದೀನಿ ಮತ್ತು ವೀಡಿಯೋಸು ನೋಡಿದ್ದೆ ರೀಲ್ಸಲ್ಲಿ. ಹೀಗೆ ಹೋಗೋ ದಾರಿನಲ್ವಾ, ಸುಮ್ಮನೆ ಯಾಕೆ ಅದು ಮಿಸ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅದೊಂದು ಪ್ಲೇಸಿಗೆ ವಿಸಿಟ್ ಮಾಡಿಕೊಂಡು ಬ್ಯಾಂಗ್ಳೂರು ಕಡೆಗೆ ಹೊರಡ್ತೀನಿ. ಇದು ನೋಡಿ, ಬ್ಯಾಂಗ್ಳೂರು ಟು ಮಂಗಳೂರು ಹೈವೇ. ಅದು ಆಲ್ಮೋಸ್ಟು ನಿಯರು ಹಾಸನ ಹತ್ರ ಬರುತ್ತದು, ಹತ್ರನೇ ಹಾಸನ ಹತ್ರ. ಬರ್ಬೇಕಾದ್ರೆ ನನಗದು ಗೊತ್ತಾಗಿಲ್ಲ. ಇವಾಗ ಹಂಗೆ ಸುಮ್ಮನೆ ರೀಲ್ಸ್ ನೋಡ್ಬೇಕಾದ್ರೆ ಗೊತ್ತಾಗಿತ್ತು ನನಗೆ. ಮತ್ತು ನನ್ನ ಫ್ರೆಂಡು ಕೂಡ ಸಜೆಸ್ಟ್ ಮಾಡ್ದ ಆ ಪ್ಲೇಸ್ನ, ಚೆನ್ನಾಗಿದೆ ನೋಡ್ಕೊಂಡು ಬಾ ಹಂಗೆ ಅಂತ. ಅದಕ್ಕೆ ಅದನ್ನು ನೋಡಿಕೊಂಡು ಹಂಗೆ ಹೊರಡ್ತೀನಿ ಇವಾಗ. ಬರೀ ಹೋಗುವ, ನೋಡೋಣ ಹೆಂಗಿದೆ, ಯಾವ ಥರ ಇದೆ. ಆ್ಯಕ್ಚುಲಿ ಏನಂತಂದರೆ, ನಾನು ಸಕಲೇಶಪುರ ಬರೋಕ್ಕಿಂತ ಮುಂಚೆ ಇಟ್ಟಿದ್ದ ಎಕ್ಸ್ಪೆಕ್ಟೇಷನ್ನು ಥರ ಇರಲಿಲ್ಲ. ನಾನು ಇಟ್ಟಿದ್ದ ಎಕ್ಸ್ಪೆಕ್ಟೇಷನ್ನೇ ಬೇರೆ, ವೆದರು ಕ್ಲೈಮೇಟು. ಬಟ್ ಇಲ್ಲಿ ಬೇರೆ ಥರನೇ ವೆದರ್ ಇದೆ. ಏನು ಅಷ್ಟೊಂದು ಮಜಾ ಬರಲಿಲ್ಲ ಈ ಸಲ ಸಕಲೇಶಪುರ. ಬಟ್ ಒಳ್ಳೊಳ್ಳೆ ಜಾಗಗಳು ಸಿಕ್ತು. ಬಟ್ ಏನಂತಂದರೆ ವೆದರ್ ಒಂದೇ ಕೈ ಕೊಟ್ಟಿದ್ದು. ಸ್ವಲ್ಪ ಮಾನ್ಸೂನ್ ಟೈಮ್ ಥರ ಮಳೆಗಳೇ ಬಿದ್ದಿದ್ರೆ ಚೆನ್ನಾಗಿರೋದು. ಏನಕ್ಕೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದೆ ಅಂದರೆ, ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಬೆಳಗ್ಗಿನ ಸಾಯಂಕಾಲವರೆಗೂ ನಿಲ್ತಾನೆ ಇಲ್ಲ ಮಳೆ, ಆ ಥರ ಮಳೆ ಬೀಳ್ತಾ ಇದೆ. ಅದಕ್ಕೆ ನಾನೇನು ಅಂದ್ಕೊಂಡೆ, ಅಟ್ಲೀಸ್ಟು ಒಂದು ಮಾನ್ಸೂನ್ ಥರ ಆದರೂ ಬೀಳ್ತಾ ಇರುತ್ತೆ, ಇಲ್ಲಿ ಹೋಗ್ಬೋದು, ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ. ಬಟ್ ಅಷ್ಟು ಸಿಗಲಿಲ್ಲ. ಕುರಿಗಳು ಅದ್ರ ಜೊತೆ ಒಂದು ಕತ್ತಲೆ ಸೇರ್ಕೊಂಡ್ಬಿಟ್ಟೈತಲ್ಲ ಗುರು, ಕುರಿಗಳ ಮಧ್ಯದಲ್ಲಿ. ಅಯ್ಯೋ, ಒಳ್ಳೆ ಮಜಾ. ನೋಡೋಣ, ಇನ್ನು ಸ್ವಲ್ಪ ದಿನ ಬಿಟ್ಟು ಬೇರೆ ಎಲ್ಲರೂ ಒಂದು ಪ್ಲ್ಯಾನ್ ಮಾಡ್ತೀನಿ. ಕ್ಲೈಮೇಟ್ ಎಲ್ಲ ಸ್ವಲ್ಪ ತಿಳ್ಕೊಂಡು ಆಮೇಲೆ ಆ ಕಡೆ ಕಾಲಿಡ್ತೀನಿ. ಈ ಸಲ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಮೊನ್ನೆ ಸ್ವಲ್ಪ ಮುಂದೆ ಸಿಗೋಣ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಲೇಕ್ ಅದು. ಬಟ್ ಇದು ಸ್ವಲ್ಪ ಆ ಕಡೆ ಸುತ್ತಾಡ್ಕೊಂಡು ಬರಬೇಕು. ಈ ಲೇಕೆ ಅದು, ನೋಡೋಣ ಮುಂದೆ. ಅಲ್ಲಿ ದಾರಿನೇ ಇಲ್ಲ ಗುರು, ದಾರಿ ತೋರಿಸ್ತೈತೆ ಅಲ್ಲಿ ಗೂಗಲ್ಲು. ಏನು ತೊಗೊಂಡು ಹೊಡಿಬೇಕು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಚರ್ಚು. ಗುರು, ನೀರು ಜಾಸ್ತಿ ಆಗ್ಬಿಟ್ಟಿದೆ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲ, ಯಾವಾಗಲೂ ಹಿಂಗೆ ಇರುತ್ತಾ? ಫುಲ್ ಮುಳುಗೋಗಿದೆ. ಯಾವಾಗಲೂ ಹಿಂಗೆ ಇರುತ್ತಾ, ಇಲ್ಲ ಇರೋದೇ ಹೆಂಗ ಗೊತ್ತಿಲ್ಲ. ಅದ್ರ ಒಳಗಡೆ ಎಲ್ಲ ಹೋಗಿ ಫೋಟೋ ತೆಗ್ಸಿರೋದು ನೋಡಿರೋ ಥರ ನೆನಪು ನನಗೆ.
ಬಟ್ ಇದು ನೋಡ್ರೆ ಪೂರ್ತಿಯಾಗಿ ಒಂದು ನೀರೊಳಗೈತೆ. ಏನು ಕತೆನೋ ಆ ಥರ ಅವಾಗ ನೋಡೋಣ ಬನ್ನಿ. ಮೀನೆಲ್ಲ ಹಿಡಿತವ್ರೆ ಗುರು. ನಾವು ಫಿಶಿಂಗ್ ರಾಡನ್ನು ತೊಗೊಂಬಂದಿದ್ರೆ ಚೆನ್ನಾಗಿರೋದೇನೋ. ಫಿಶಿಂಗ್ ರಾಡ್ ತೊಗೊಂಡಿದ್ರೆ ಸ್ವಲ್ಪ ಫಿಶಿಂಗಾದ್ರು ಮಾಡ್ಕೊಂಡು ಹೋಗ್ಬೋದಿತ್ತು. ಬ್ಯಾಗಲ್ಲಿ ಗಾಣ ಒಂದು ಐತೆ, ಆದರೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಅದರಲ್ಲಿ ಈ ಕಡೆಯಿಂದ ಆ ಕಡೆಯಿಂದ ಇನ್ನೊಂದು ದಾರಿ ಐತೆ ಗುರು, ಅಲ್ಲಿ ಹೋಗಿ ಕೂತಿದ್ದಾರೆ. ಎಕ್ಸಾಕ್ಟ್ ಮುಂದೆನೇ ಹೋಗೋಣ ಇರಿ, ಅಲ್ಲೆಲ್ಲ ಮುಂದೆ ದಾರಿ ಐತೆ ಅನಿಸುತ್ತೆ, ನೋಡೋಣ. ಇದೆ ಅನ್ಸುತ್ತೆ ದಾರಿ, ಮೋಸ್ಟ್ಲಿ ಹಿಂಗೆ ಹೋಗ್ಬೋದು ಅಂದ್ಕೊತೀನಿ. ನೋಡೋಣ. ಎಷ್ಟು ಜನ ನಿಂತಿದ್ರು, ಹೆಂಗೆ ಹೋಗಿದ್ದಾರೆ ಅವರು. ಗೊತ್ತವ್ರೆ ಸ್ವಲ್ಪ ಜನ ಅಲ್ಲೂ ಹೋಗಿದ್ರು. ಇಲ್ಲಿ ಐತಲ್ಲ ದಾರಿ, ಹೋಗುತ್ತೆ ಅನ್ಸುತ್ತೆ ಅಲ್ಲಿವರೆಗೂ, ಮುಂದೆವರೆಗೂ ಹೋಗುತ್ತೆ ಅನ್ಸುತ್ತೆ. ನೋಡುವ. ನೋಡಿ ಯಾವ ಥರ ಮುಳುಗಿದೆ, ಚರ್ಚೆ ಪೂರ್ತಿ ಮುಳುಗೋಗ್ಬಿಟ್ಟಿದೆ. ಮುಕ್ಕಾಲು ಭಾಗ ಮುಳುಗೋಗಿದೆ ಗುರು, ಕಾಲು ಭಾಗ ಆಯ್ತು ಅಷ್ಟೇ. ನೋಡೋಣ ಇರಿ, ಡ್ರೋನ್ ಹೊಡ್ಸಕ್ಕೆ ಟ್ರೈ ಮಾಡ್ತೀನಿ. ಸ್ನೇಹಿತರೆ ನೋಡಿದ್ರೆ ಅನ್ಕೊತೀನಿ ವ್ಯೂ ಯಾವ ಥರ ಇದೆ ಇಲ್ಲಿ ಅಂದ್ಬಿಟ್ಟು. ಸೂಪರಾಗಿದೆ, ಫ್ಯಾಮ್ಲಿಯವ್ರಿಗೆ ಹೇಳಿ ಮಾಡಿಸಿ ಅಂತ ಪ್ಲೇಸ್ ಇದು. ಒಳ್ಳೆ ಟೈಮ್ ಪಾಸ್ ಮಾಡ್ಬೋದಾರ ಆಮಗೆ. ನಾನು ಆ್ಯಕ್ಚುಲಿ ಇನ್ನೂ ಬೆಂಗಳೂರು ಹೋಗ್ಬೇಕು ಅಂದ್ಬಿಟ್ಟು ಬೇಗ ಹೊಡ್ತಾಯಿನಿ. ಜಾಸ್ತಿ ಏನಿರಲಿಲ್ಲ, ಒಂದು 20-25 ನಿಮಿಷ ಇದೆ ಅಷ್ಟೇ. ಇಲ್ಲಿಂದ ಸೀದಾ ಬೆಂಗಳೂರು ಕಡೆಗೆ ಹೊರಟೆ. ಈ ವ್ಲಾಗಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿಬಿಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರು ಹೊಸಬ್ರು ನೋಡ್ತಾಯಿದ್ರ ಅವರು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.